ನಮಸ್ಕಾರ ವೀಕ್ಷಕರೇ, ನಾನು ಚಾಂದಿನಿ. ನೀವು ನೋಡ್ತಾ ಇದ್ದೀರಾ CRK ಕ್ರಿಯೇಷನ್. ಇವತ್ತು ನಾನು ನಿಮ್ ಮುಂದೆ ಇಟ್ಟಿರುವಂತಹದ್ದು ಒಂದು ಬಂಪರ್ ಸ್ಕೀಮ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ. ಅದು ಯಾರೆಲ್ಲ ಇನ್ನ ಕೆಲಸ ಹುಡುಕ್ತಾ ಇದ್ದೀರಾ ಅವರಿಗೆ ಇರುವಂತಹ ಸ್ಕೀಮ್. ಹಾಗೆ ನಿಮ್ಗಳಿಗೆಲ್ಲಾ ಕೆಲಸ ಕೊಡ್ತಾ ಇರುವಂತವ್ರಿಗೂ ಕೂಡ ಈ ಸ್ಕೀಮ್ ಅಪ್ಲೈ ಆಗುತ್ತೆ. ಈ ಸ್ಕೀಮ್ ಯಾವ್ದಪ್ಪ ಅಂತ ಅಂದ್ರೆ ELI ಅಂದ್ರೆ ಎಂಪ್ಲಾಯ್ಮೆಂಟ್ ಲಿಂಕ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂಥದ್ದು. ಈ ಒಂದು ಸ್ಕೀಮ್ ನ ತಂದಿರುವಂತದ್ದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಗಳನ್ನ ನಿಮ್ಗಳಿಗೆ ಜಾಸ್ತಿ ಮಾಡ್ಲಿ, ಏನು ನಮ್ಮ ದೇಶಾದ್ಯಂತ ಎಲ್ಲಾ ನಿರುದ್ಯೋಗಿಗಳು ಏನಿದ್ದಾರೆ ಅವ್ರಿಗೆಲ್ಲ ಉದ್ಯೋಗದ ಅವಕಾಶಗಳು ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಗವರ್ನಮೆಂಟ್ ಇಂದ ಇಂಪ್ಲಿಮೆಂಟ್ ಮಾಡಿರುವಂತಹ ಸ್ಕೀಮ್ ಇದು. ಇದಕ್ಕೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದಪ್ಪ ಅಂತ ಅಂದ್ರೆ, ಇನ್ನೂ ಯಾರು ಕೆಲಸಕ್ಕೆ ಸೇರಿಲ್ಲ, ಇನ್ನ ಫ್ರೆಶ್ ಆಗಿ ಕೆಲಸಕ್ಕೆ ಯಾರು ಸೇರ್ತಾ ಇದ್ದಾರೆ ಅವ್ರು ಮಾತ್ರ ಅಪ್ಲೈ ಮಾಡಬಹುದು. ಅದು ಇಂಡಿಯನ್ ಸಿಟಿಸನ್ ಆಗಿರಬೇಕು, 18ರಿಂದ 29 ವರ್ಷದೊಳಗಡೆ ಅವರಿಗೆ ಏಜ್ ಆಗಿರಬೇಕು. ಅಂತವರು ಮಾತ್ರ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡುವಂತದ್ದು. ನಿಮ್ಗಳಿಗೆಲ್ಲ ಇವಾಗ ಇದರ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳೋದಾದ್ರೆ, ಪ್ರತಿ ಪರ್ಸನ್ಗೆ 15,000 ಸಿಗುತ್ತೆ. ಯಾರೆಲ್ಲ ಇವಾಗ ಫ್ರೆಶ್ ಆಗಿ ಕೆಲಸಕ್ಕೆ ಸೇರ್ತಾ ಇದ್ದೀರಾ, ಇದ್ರ ಹಿಂದೆ ಯಾರೆಲ್ಲ ಕೆಲಸ ಮಾಡಿಲ್ಲ ಅವ್ರಿಗೆ 15,000 ಒಂದು ವರ್ಷಕ್ಕೆ ಸಿಗುತ್ತೆ. ಅದು ಕೆಲಸಕ್ಕೆ ಸೇರಿದ ತಕ್ಷಣ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಮಗ್ ಸಿಗುವಂತದ್ದು ಪ್ರತಿ 6 ತಿಂಗಳಿಗೆ 7,000 ಅಂದ್ರೆ 7,500, 7,500, 7,500 ಅನ್ನೋ ಹಾಗೆ ನಿಮ್ಗೆ 15,000 ಒಂದು ವರ್ಷಕ್ಕೆ ದುಡ್ಡು ಸಿಗ್ತಾ ಇದೆ. ಮೊದಲನೇ 6 ತಿಂಗಳು ನಿಮ್ಗೆ 7,500 ಸಿಗುತ್ತೆ. ಮತ್ತೆ ನಂತರದ 6 ತಿಂಗಳಲ್ಲಿ ನಿಮ್ಗೆ 7,500 ಸಿಗುತ್ತೆ. ವರ್ಷಕ್ಕೆ ನಿಮ್ಗೆ 15,000 ಸಿಗುತ್ತೆ. ಇದು ಯಾರೆಲ್ಲ ಈಗ ತಾನೇ ಉದ್ಯೋಗಕ್ಕೆ ಅಥವಾ ಕೆಲಸಗಳಿಗೆ ಸೇರಿದೀರಾ ಅವರಿಗೆ. ಹಾಗಾದ್ರೆ ನಿಮ್ಮನ್ನ ಕೆಲಸಕ್ಕೆ ಸೇರಿಸ್ಕೊಂಡಿರೋರ್ಗು ದುಡ್ಡು ಸಿಗುತ್ತಾ? ಖಂಡಿತ ಹೌದು. ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ದುಡ್ಡು ಸಿಗುತ್ತೆ. ಅದು ಕೂಡ ಗವರ್ನಮೆಂಟ್ ಕೊಡುತ್ತೆ. ಹೇಗೆ ಅಂದ್ರೆ, ನಿಮಗೆ ಅವ್ರು ಏನಾದ್ರೂ 10,000ಗಿಂತ ಒಳಗಡೆ ಸಂಬಳ ಕೊಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಪ್ರತಿಯೊಬ್ಬ ಎಂಪ್ಲಾಯಿ ಯಾರನ್ನೆಲ್ಲ ಜಾಯಿನ್ ಮಾಡಿಸ್ಕೊಂಡಿದ್ದಾರೆ ಅವರಿಗೆ ಪ್ರತಿ ಪರ್ಸನ್ಗೆ 10,000 ಒಳಗಡೆ ಸಂಬಳ ಇದ್ರೆ ಅವರಿಗೆ 1,000 ಕೊಡ್ತಾರೆ. ಅದೇ 10,001 ರೂಪಾಯಿಂದ 20,000 ಒಳಗಡೆ ನಿಮ್ಗೆ ಏನಾದ್ರೂ ಸಂಬಳ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರತಿ ಪರ್ಸನ್ಗೆ 2,000 ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು. ಹಾಗೆ 20,001 ರೂಪಾಯಿಂದ 1 ಲಕ್ಷದವರೆಗೂ ನಿಮಗೆ ಸಂಬಳ ಸಿಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬ ಪರ್ಸನ್ಗೂ ಕೂಡ 3,000 ಕೊಡ್ತಾರೆ ಪ್ರತಿ ತಿಂಗಳು. ಇದು ಗವರ್ನಮೆಂಟ್ ಕಡೆಯಿಂದ ಸಿಗುವಂತದ್ದು. ಹಾಗಾದ್ರೆ ಎಷ್ಟು ದಿನ ಸಿಗುತ್ತೆ ಅನ್ನೋ ನಿಮ್ಮ ಕ್ವಶನ್ಗೆ ಇಲ್ಲಿದೆ ಉತ್ತರ. ಪ್ರತಿ ವರ್ಷ ಸಿಗುತ್ತಾ? ಇಲ್ಲ. ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗಳನ್ನ ಬಿಟ್ಟು ಬಾಕಿ ಎಲ್ಲಾ ಸೆಕ್ಟರ್ಸ್ ಗಳಿಗೂ ಕೂಡ 2 ವರ್ಷ ಈ ಒಂದು ಸ್ಕೀಮ್ ನ ಬೆನಿಫಿಟ್ಸ್ ನ ನೀವು ಮಾಡ್ಕೋಬಹುದು. 2 ವರ್ಷದ ನಂತರ ಅಂದ್ರೆ ಅಪ್ ಟು 4 ವರ್ಷದವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಏನಿದೆ ಈ ಸೆಕ್ಟರ್ಸ್ ಗಳಿಗೆ, ಈ ಸೆಕ್ಟರ್ಸ್ ಅಲ್ಲಿ ಯಾರೆಲ್ಲ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ, ನಿಮ್ಮನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ ಅವ್ರಗಳಿಗೆ ಏನು 4 ವರ್ಷದವರೆಗೂ ಈ ಸ್ಕೀಮ್ ನ ಬೆನಿಫಿಟ್ಸ್ ನ ಮಾಡ್ಕೋಬಹುದು. ಹಾಗಾದ್ರೆ ಈ ಸ್ಕೀಮ್ ನ ಬೆನಿಫಿಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗಳಿಗೆ ಯಾಕೆ 4 ವರ್ಷ ಡ್ಯೂರೇಷನ್ ಅನ್ನೋದಾದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗಳನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ಗವರ್ನಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗೆ 2 ವರ್ಷ ಜಾಸ್ತಿ ಕೊಟ್ಟಿದ್ದಾರೆ. ಈ ಒಂದು ಬೆನಿಫಿಟ್ ನ ನೀವು ನಿಮ್ಮದಾಗಿಸಿಕೊಳ್ಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಅನ್ನೋದಾದ್ರೆ, ಗವರ್ನಮೆಂಟ್ ಪ್ಲಾಟ್ಫಾರ್ಮ್ ಒಂದಿದೆ EPFO ಅಂತ. ಆ ಒಂದು ಪ್ಲಾಟ್ಫಾರ್ಮ್ಗೆ ನೀವು ರಿಜಿಸ್ಟರ್ಡ್ ಆದ್ರೆ ನಿಮ್ಗೆ ಈ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ನೀವು ಕೂಡ ಪ್ರತಿ ವರ್ಷ 15,000 2 ವರ್ಷ ತಗೋಬಹುದು. ಹಾಗೆ ನೀವು ಕೆಲಸನ ಏನಾದ್ರೂ ಕ್ರಿಯೇಟ್ ಮಾಡಿ ಬೇರೆಯವ್ರಿಗೆ ಕೆಲಸ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಆ ಒಬ್ಬ ಪರ್ಸನ್ಗೆ ನೀವು ಕೊಡ್ತಿರುವಂತಹ ಸ್ಯಾಲರಿ ಬೇಸ್ಡ್ ಆಗಿ ನೀವು ಕೂಡ ಪ್ರತಿ ತಿಂಗಳು ಅವರ ಸಂಬಳದ ಬದಲಾಗಿ ನೀವು ಅವರಿಗೆ ಇಂತಿಷ್ಟು ಅಂತ ಏನ್ ಗವರ್ನಮೆಂಟ್ ಹೇಳಿದೆ ಅದನ್ನ ನೀವು ನಿಮ್ದಾಗಿಸ್ಕೋಬಹುದು. ಇದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂದ್ರೆ EPFO ಪ್ಲಾಟ್ಫಾರ್ಮ್ ಏನಿದೆ, ಗವರ್ನಮೆಂಟ್ ರಿಜಿಸ್ಟರ್ಡ್ ಮಾಡಿರುವಂತಹ ಅಥವಾ ಗವರ್ನಮೆಂಟ್ ನಿಗದಿ ಮಾಡಿರುವಂತಹ ಒಂದು ಪ್ಲಾಟ್ಫಾರ್ಮ್ ಏನಿದೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ಡ್ ಆಗಬೇಕು. ಹೇಗೆ ರಿಜಿಸ್ಟರ್ಡ್ ಆಗಬೇಕು, ಏನ್ ಈ ಪ್ಲಾಟ್ಫಾರ್ಮ್ ಅಂತ ಏನಾದ್ರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ಸ್ ಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತಿಗೆ ಈ ಸ್ಕೀಮ್ದು ಇಷ್ಟು ವಿಷಯ ಆಗಿತ್ತು. ಇನ್ನು ಮುಂದೆ ಇದೇ ರೀತಿಯಾದಂತಹ ಕಂಟೆಂಟ್ ಗಳ ಮೂಲಕ ನಿಮಗೆ ವಿಡಿಯೋಸ್ ಗಳು ಬೇಕು ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲ್ ನ ಲೈಕ್ ಮಾಡಿ. ಥ್ಯಾಂಕ್ ಯು.